ಅನ್ನ ದೇವರಿಗಿಂತ ಇನ್ನೂ ದೇವರಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹೆಂಗೆ ಭತ್ತನೆಲ್ಲ ಬೇಸತ್ತಂತೇಳಿ ಕಂಡಿತ್ತು. ಈಗ ಅದನ್ನೆಲ್ಲ ರಾಶಿ ಮಾಡಿ ಗುಪ್ಪೆ ಗುಪ್ಪೆ ಮಾಡಿ ಇಟ್ಟಿರು. ಅದನ್ನೀಗ ನಾವು ಅಕ್ಕಿ ಮಿಲ್ಲಿಗೆ ತಗೊಂಡು ಹೋಯ್ಕ. ಅಕ್ಕಿ ಮಿಲ್ಲಿಂದ ಹ್ಯಾಂಗಿದು ಭತ್ತ ಅಕ್ಕಿ ಆತ್ತಂತೇಳಿ ನಾವೀಗ ಕಾಣ್ಕ. ಈಗ ಹ್ಯಾಂಗ್ ಮಾಡೋದಂತೇಳಿ ಫಸ್ಟಿಗೆ ಕಾಂಬ ನಾವು. ಫಸ್ಟಿಗೆ ಅಪ್ಪಯ್ಯ ಕಾಣಿ ಆ ಅಕ್ಕಿ ಮಿಲ್ಲಿಗೆ ಭತ್ತನೆಲ್ಲ ಹಾಕ್ತಾ ಬತ್ತರು. ಫಸ್ಟ್ ನಾವು ಅದೇ ಬೇಯಿಸಿದ ಭತ್ತ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಈ ಮಿಲ್ಲಿಗೆ ಹಾಕ್ತಾ ಬಪ್ಪದು ಕಾಣಿ. ಸ್ವಲ್ಪ ಸ್ವಲ್ಪ ಹೊತ್ತಾಯ್ತು ಕಾಣಿ, ಇದು ಭತ್ತ ಎಲ್ಲ ಅಕ್ಕಿಯಾಗಿ ಬತ್ತು. ಅದು ಒಂದು ಕಡೆ ಈಚೆ ಕಡೆ ಬಂದು ಸ್ಟೋರ್ ಆಯ್ತು. ಆಚೆ ಕಡೆಗೆ ಒಂದು ಬದಿ ತೌಡು ಒಂದು ಬದಿ ಉಮಿ ಅದೆಲ್ಲ ತೋರಿಸ್ದೆ. ಈಗ ಅಕ್ಕಿ ಮಾತ್ರ ತೋರಿಸ್ತಿದ್ದೆ ಫಸ್ಟಿಗೆ. ಇದು ಕಾಣಿ, ಇದು ಉಮಿ ಯಂತ್ರ. ಉಮಿನ ನಾವು ಅಂಗ್ಳಕ್ಕೆ ಹಾಕೋಕೆ, ಅದಾದ್ಮೇಲೆ ಗೊಬ್ಬರ ಮಾಡೋಕೆ, ಅದಾದ್ಮೇಲೆ ಹಿಂಗೆ ವೇಸ್ಟೇಜ್ ಅದು ಭತ್ತದ ಹೊಟ್ಟದು ಅದನ್ನು ಬೇರೆ ಅಂತಕ್ಕೆ ಯೂಸ್ ಆಗ್ತಿಲ್ಲ. ಈ ಥರ ವೇಸ್ಟೇಜನ್ನು ಈ ಥರ ಯೂಸ್ ಮಾಡ್ಲಿಕ್ಕೆ. ಅದಾದ್ಮೇಲೆ ಈಚೆ ಕಡೆಗೆ ತೌಡನ್ನ ದನಿಗೆಲ್ಲ ಹಾಕ್ತಾರೆ. ಅದ್ರಲ್ಲಿ ಸ್ವಲ್ಪ ಎಲ್ಲ ಸಾರ ಎಣ್ಸ್ಕೊಂಡು ದನಿಗೆಲ್ಲ ಹಾಕ್ರೆ ದನಕ್ಕೆಲ್ಲ ಒಳ್ಳೇದಾದ. ಇದು ನಮ್ಮ ಮನೆಯದು ಸಣ್ಣ ಮಿಲ್. ನಾವು ಬೇರೆ ಯಾರದ್ದೆಲ್ಲ ಮಾಡೋದಿಲ್ಲ. ನಮ್ಮ ಮಾತ್ರ ನಮ್ಗೆ ಬೇಕಾದಷ್ಟು ಮಾತ್ರ ಭತ್ತದೊಂದು ಅಕ್ಕಿ ಮಾಡುತ್ತೆ ಅಷ್ಟೇ. ಈ ಅಕ್ಕಿ ನಿತ್ತಲ್ಲ ಗಂಜಿ ಮಾಡಿ ಉಪ್ಪಿನಕಾಯಿ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಯ್ಕೊಂಡು ತಿಂದರೆ ಎಂಥ ಗಟ್ಟಿ ಹತ್ರ ಗೊತ್ತಿತ್ತಾ. ಮತ್ತು ರುಚಿಯೂ ಅಷ್ಟೇ ಸಾಕತ್ತಾಗಿ ಬಿಡುತ್ತೆ. ಇದನ್ನ ತಮ ತಿಂದ್ಕೊಂಡು ಯಾರಿಕಲ್ಲಿ ಕೈ ಗುದ್ಕೊಂಡ್ರು ಕಣ್ಣಾಗ ನೀರೇ ಬತ್ತು.